ಅಲ್ಲ, ಒತ್ತರಿಂದ ಒಬ್ರು ಕಾಣಿಸ್ತಾ ಇಲ್ಲಲ್ಲ. ನನ್ನ ತಂಗಿ ಬೇರೆ ಮನೆಗೆ ಬರೋ ಹೊತ್ತಾಯ್ತು. ಪಾಪ ನನ್ನ ತಂಗಿ ಇಷ್ಟು ದಿನ ಹಾಸ್ಟ್ಲಲ್ಲಿ ಇದ್ದು ಇದ್ದು ಇವಾಗ ಮನೆಗೆ ಬರ್ತಾವಳೆ. ಹಟ್ಟಿ ಮುಂದೆ ಎಲ್ಲ ನೀಟ್ ಮಾಡ್ರು ಅಂತ ಅಂದ್ರೆ ಒಬ್ರು ಕಾಣಂಗಿಲ್ವಲ್ಲ. ಏ ಕೆಂಪ, ಎಲ್ಲೋದಲ್ಲ, ಬಾರಲ್ಲ ಇಲ್ಲಿ. ದಣಿ ಏನ್ ಕದ್ರಿ ದಣಿ? ಅಲ್ಲ ಕಣಲ್ಲ, ಹಟ್ಟಿ ಮುಂದೆ ಕ್ಲೀನ್ ಮಾಡ್ರಿ ಅಂತ ಅಂದ್ರೆ ಒಬ್ರು ಕಾಣಂಗಿಲ್ವಲ್ಲೋ. ನನ್ನ ತಂಗಿ ಬೇರೆ ಮನೆಗೆ ಬರೋ ಹೊತ್ತಾಯ್ತು. ದಣಿ ಒಂಚೂರು ಮಂದವ ಕೆಲಸ ಇತ್ತಾ, ಹೋಗಿದ್ದೆ. ತಂಗ್ಯವ ಬರೋಷ್ಟ್ರಲ್ಲಿ ಎಲ್ಲ ಕೆಲಸ ಮಾಡ್ತೀನಿ. ಅದೇನು ಮಾಡ್ತಿರೋ ಏನೋ, ಮೊದಲೇ ಅವಳಕ್ಕೆ ನೀಟಾಗಿಲ್ಲ ಅಂದರೆ ಜಗಳ ಮಾಡ್ತಾಳೆ ಎಲ್ಲಾರ ಕೈಲುವೆ. ನಾನೇನು ಮಾಡಂಗಿಲ್ಲ. ಬಂದರೆ ತಂಗಿ ಒಂದು ಕೈಲಿ ನೀನೇ ಬೈಸ್ಕೊಳ್ರಿ. ಅಯ್ಯೋ ಬಿಡಿ ದಣಿ, ಬೈದ್ರೇನ್ ತಂಗ್ಯವ ತಾನೇ ಬೈಯೋದು. ತಂಗ್ಯವ ಬೈದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೊಂತಾರೇನೋ. ಹಂಗಂತ ಎಷ್ಟೊತ್ತಿಗೆ ಬರ್ತಾರೆ? ಇನ್ನೇನು ಬರೋ ಹೊತ್ತಾಯ್ತು. ರೈಲ್ವೆ ಸ್ಟೇಷನ್ಗೆ ಗಾಡಿ ಕಳ್ಸಿದ್ದೀನಿ, ಇನ್ನೇನು ಬಂದ್ಬಿಡ್ತಾಳೆ. ಅಲ್ಲ ದಣಿ, ನೀವೇ ಹೋಗೋದಲ್ವೇ ಕರ್ಕೊಬರಕ್ಕೆ? ಗಾಡಿ ಕಳ್ಸಿದ್ದೀನಿ ಅಂತೀರಲ್ಲ. ಅಯ್ಯೋ, ಹೋಗ್ಬೇಕು ಅಂತ ಆಸೆ ಕಣ್ಲಾ, ಏನು ಮಾಡೋದು, ಮತ್ತೆ ವಾಪಸ್ ಹೋಗ್ತಾಳಲ್ಲ, ಅವಾಗ ಮತ್ತೆ ಹೋಗ್ಬೇಕಲ್ಲ. ಅವಾಗ ನನ್ನ ಮನ್ಸು ತಡೆಯಲ್ಲ ನೋಡು. ಏನೋಪ್ಪ, ಈ ಹಳ್ಳಿನಾಗೆ ನಿಮ್ಮಂತ ಅಣ್ಣ ತಂಗಿ ನಾನು ಎಲ್ಲೂ ನೋಡಿಲ್ಲ. ಅಣ್ಣನ ಕಂಡ್ರೆ ತಂಗಿಗೆ ಜೀವ, ತಂಗಿನ ಕಂಡ್ರೆ ಅಣ್ಣಂಗೆ ಜೀವ. ಏನು ಮಾಡೋದು, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಚಿಕ್ಕ ವಯಸ್ಸೆಲ್ಲ ಬಿಟ್ಟು ಹೋಗ್ಬಿಟ್ರು. ನನಗೆ ಅವಳು, ಅವಳಿಗೆ ನಾನು ಅಂತ ಹಿಂಗೆ ಬೆಳೆದ್ಬಿಟ್ವಿ. ಅಲ್ಲದಣಿ, ತಂಗಿಯವನ್ ಮದ್ವೆಗಿದ್ವೆ ಮಾಡೋ ಚಿಂತೆ ಐತಾ ಇಲ್ಲ ನಿಮಗೆ? ಮಾಡೋಣ ಮಾಡೋಣ. ಕೇಳ್ತೀನಿ ಇವಾಗ, ಮನೆಗೆ ಬರ್ತಾಳಲ್ಲ ಹೆಂಗಿದ್ರು. ನನ್ನ ಜೊತೆನೆ ಒಂದು 2 ವರ್ಷ ಇರಮ್ಮ ಅಂತ. ಆಮೇಲೆ ಮದುವೆ ಮಾಡೋಣ ಅಂತ, ನೋಡೋಣ ಏನಂತಾಳೆ. ಸರಿ ದಣಿ, ಬೇಗ ಬೇಗ ಮದುವೆ ಊಟ ಹಾಕ್ಸಿ, ಆಮೇಲೆ ನಿಮ್ಮ ಮದುವೆನೂ ಆಗಲಿ. ಬೇಡ ಕಣ, ನಂಗೆ ನನ್ನ ತಂಗಿನೇ ಸಾಕು. ಅವಳು ಹುಟ್ಟೋ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ಅನ್ಕೊಂತೀನಿ. ನನಗೆ ಮದುವೆ ಗಿದ್ವೆ ಏನು ಬೇಡ. ಅಲ್ಲದಣಿ, ನೀವು ಹಿಂಗನ್ಬಿಟ್ರೆ ಹೆಂಗೆ? ಈ ವಂಶ ಬೆಳೆಯೋದು ಬೇಡವೇ? ನೋಡೋಣ ನೋಡೋಣ, ಮೊದಲು ನನ್ನ ತಂಗಿ ಮದುವೆ ಆಗಲಿ ಬಿಡು. ಸರಿ ದಣಿ. ಆಗ ಗಾಡಿ ಬಂತಲ್ಲ. ತಂಗಿಯವ್ವ ಬಂದೇ ಬಿಟ್ರು. ಕೆಂಪಣ್ಣ ಹೆಂಗಿದೀಯಾ? ಲಕ್ಷ್ಮವ್ವ, ನಾನು ಚೆನ್ನಾಗೇ ಇದ್ದೀನಿ, ನೀನು ಹೆಂಗಿದೀಯಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಯಾಕವ್ವ ಇಷ್ಟೊಂದು ಸರ್ಗೋಗಿದೀಯಾ? ಏನೋ ಸರ್ಗೋಗಿದ್ದೀರಾ? ಇನ್ನು ದಪ್ಪ ಆಗಿದ್ದೀನಿ ಅಂತ ನಾನು ಇನ್ನು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್ಗೋಗಿದ್ದೀನಾ? ಏನು ಬೇಡಪ್ಪ. ನೀನು ಸಣ್ಣ ಆಗೋದು ಬೇಡ, ಏನು ಬೇಡ. ಹಿಂಗೆ ಇರು ಆರಾಮಾಗಿ. ಆಗೋ ಅಣ್ಣ ಬೆಳಗ್ಗೆಯಿಂದ ಕಾಯ್ತವ್ರೆ, ಮೊದ್ಲು ಹೋಗಿ ಮಾತಾಡ್ಸು. ನಾನು ಮಾತಾಡ್ಸೋದಿಲ್ಲ ನಮ್ಮ ಅಣ್ಣನ. ಇದ್ಯಾಕವ, ಏನಾಯ್ತವ? ನಾನೇನವ ಮಾಡ್ದೆ ನಿಂಗೆ? ಮತ್ತೆ ನನ್ನ ಕರ್ಕೊಂಡು ಬರೋಕೆ ರೈಲ್ವೆ ಸ್ಟೇಷನ್ ಬರ್ತೀಯಾ ಅಂತ ಅನ್ಕೊಂಡಿದ್ದೆ, ಬರ್ಲೇ ಇಲ್ಲ. ಅಯ್ಯೋ ಅದಾ, ಹಾ, ಹೊಸಿ ಕೆಲಸ ಇತ್ತು ಕಣವ ಮನೆತವ. ಅಲ್ಲಿಗೆ ನಿನ್ಗೆ ನಾನು ಕರ್ಕೊಂಡ್ ಬರೋಕ್ಕಿಂತ ಮನೆ ಹತ್ರ ಇರೋ ಕೆಲಸನೇ ಮುಖ್ಯನಾ? ಅಯ್ಯೋ ನನ್ನ ರಾಣಿ, ಹಂಗಲ್ಲ ಕಣವ. ನನ್ನ ಬಂಗಾರ ಮನೆ ಹತ್ರ ಬರ್ತಾ ಇರ್ಬೇಕಾದ್ರೆ ಮನೆ ಎಲ್ಲ ಶುದ್ಧವಾಗಿರ್ಬೇಕು ತಾನೆ. ಹಂಗೆ ಹಿಂಗೆ ಇದ್ರೆ ನಿಂಗೆ ಕೋಪ ಬರಕಿಲ್ವಾ? ಹಂಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಏನೋ ಹೋಗೋಣ, ನಾನು ಬೆಂಗಳೂರಿಂದ ನಮ್ಮ ಅಣ್ಣ ಇರ್ತಾನೆ, ನಮ್ಮ ಅಣ್ಣನ ಜೊತೆನೆ ಮನೆಗೆ ಹೋಗ್ಬೋದು ಅಂತ ಎಷ್ಟೊಂದು ಆಸೆ ಇಟ್ಕೊಂಡು ಬಂದಿದ್ದೆ. ಆದರೆ ನೀನು ನೋಡು. ಅಯ್ಯಯ್ಯೋ, ತಪ್ಪಾಯ್ತು ಕಣವ. ನೀನು ತಿರ್ಗಾ ಏನಾರು ಹಾಸ್ಟ್ಲಿಗೆ ಹೋಗೋದಾದ್ರೆ ನಾನೇ ಖುದ್ದಾಗ ಕರ್ಕೊಂಡೋಗಿ ಬೆಂಗಳೂರಿಗೆ ನಿನ್ನ ಹಾಸ್ಟ್ಲ್ ಮಟ್ಟ ಬಿಟ್ಟು ಬರ್ತೀನಿ, ಆಯ್ತಾ? ಏನು ಬೇಡ, ಹೋಗು. ನಂಗೆ ಜಾಸ್ತಿ ಸಿಟ್ಟು ಬಂದಿದೆ ನಿನ್ನ ಮೇಲೆ. ಅಯ್ಯೋ ನನ್ನ ಕಂದ, ಕೋಪ ಮಾಡ್ಕೋಬೇಡ ಕಣವ. ನಡಿ ನಡಿ, ಒಳಗೆ ನಡಿ. ಆದರೆ ಮತ್ತೆ ನಾನು ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಾದ್ರೆ ನನ್ನ ಜೊತೆನೆ ಬರಬೇಕು ನೀನು. ಬರ್ತೀನಿ, ಖಂಡಿತವಾಗೂ ಬರ್ತೀನಿ. ಇವಾಗ ನಿನ್ನ ನಗು ಮುಖ ಮಾಡ್ಕೊಂಡು ಮನೆ ಒಳಗೆ ನಡಿ. ಹಾ, ಇವಾಗ ಖುಷಿ ಆಯ್ತು ನೋಡು. ಓಹೋ ಹೋ ಹೋ ಹೋ, ಬಾರೇ ನನ್ ರಾಣಿ. ಅಜ್ಜಿ ಚೆನ್ನಾಗಿದೀಯ ಅಜ್ಜಿ? ಹ್ಞೂ ಕಣೆ ಮೊಮ್ಮಗಳೇ, ಚೆನ್ನಾಗಿದ್ದೀನಿ. ನೀನ್ ಹೆಂಗಿದೀಯಾ? ನೋಡು, ನಿನ್ ಕಣ್ಮುಂದೆನೆ ನಿಂತಿದ್ನಲ್ಲ, ಎಷ್ಟು ಚೆನ್ನಾಗಿದ್ದೀನಿ. ಓಹೋ ಹೋ, ನೀನ್ ಬಿಡಮ್ಮ ನಾಗನ್ ತಂಗಿ, ನೀನ್ ಹಿಂಗೇನ್ ಕಡಿಮೆ. ನಿಮ್ಮ ಅಣ್ಣ ನಿನಗೋಸ್ಕರ ಊರೇ ಕೊಂಡ್ಕೊಳಕ್ ತಯಾರಾಗವನೆ. ಅದೇನ್ ಅದೃಷ್ಟ ಮಾಡಿದ್ದೋ ಕಣೆ ಇಂಥ ಅಣ್ಣನ್ ಪಡಿಯಕ್ಕೆ ನೀನು. ತಂಗಿ ಅಂದ್ರೆ ಪ್ರಾಣ ಬಿಡ್ತಾನೆ. ಹ್ಞೂ ಅಜ್ಜಿ, ಇಂಥ ಅಣ್ಣನ್ ಪಡಿಯಕ್ಕೆ ನಾನು ಅದೆಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಹೇಳು. ಅದು ನಿಜನೇ ಕಣವ. ತಂದೆ ತಾಯಿ ತೀರೋದ್ಮೇಲೆ ಅವನೇ ಅಪ್ಪ ಅಮ್ಮ ಎಲ್ಲ ಆಗಿ ನಿನ್ನ ಚೆನ್ನಾಗಿ ನೋಡ್ಕೊಂಡವನೆ. ಅಣ್ಣನೂ ನೋಡ್ಕೊಂಡಿದ್ದಾನೆ, ಅಣ್ಣನ ಜೊತೆ ನೀನು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಜ್ಜಿ. ನೀನಿಲ್ಲ ಅಂದಿದ್ರೆ ನಾವಿಬ್ರು ಏನಾಗ್ತಾ ಇದ್ವೋ ಏನೋ. ನಿನ್ನ ಋಣನ ನಾವಿಬ್ರು ತೀರ್ಸಕ್ಕಾಗಲ್ಲ ಅಜ್ಜಿ. ಅಯ್ಯೋ ನನ್ನ ರಾಣಿ, ನಿನ್ನ ಋಣ ತೀರ್ಸು ಅಂತ ಯಾರು ಕೇಳಿದವರು? ಒಂದು ಒಳ್ಳೆ ಹುಡುಗನ ನೋಡಿ ಮದುವೆಯಾಗಿ ಒಂದು ಒಳ್ಳೆ ಮನೆ ಸೇರ್ಕೊಂಬಿಡು. ಹಂಗೆ ನಿಮ್ಮ ಅಣ್ಣಂಗೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಟ್ರೆ, ನಿಮ್ಮಿಬ್ಬರು ಮದುವೆ ಆಯಿತು ಅಂದರೆ ಆವತ್ತೇ ನಾನು ಕಣ್ಣು ಮುಚ್ಕೊಂಡ್ರು ಪರವಾಗಿಲ್ಲ ಕಣೆ ರಾಣಿ. ಇದ್ಯಾಕಜ್ಜಿ ಈ ಥರ ಮಾತಾಡ್ತೀಯಾ? ನೀನು 100 ವರ್ಷ ಬದುಕಬೇಕು. ಹ್ಞೂ ಆಯ್ತು ಹೇಳಮ್ಮ, ಬದುಕನಂತೆ. ಇವಾಗ ಖುಷಿ ಆಯ್ತು ನೋಡು. ಅಲ್ಲ ಅಜ್ಜಿ, ಬಂದಾಗಿಂದ ಕೇಳಬೇಕು ಅಂತ ಇದ್ದೆ. ನೀನು ಯಾಕೆ ನಿನ್ನ ಕೂದಲನ್ನ ಆ ಕಡೆ ಈ ಕಡೆ ಒಂದು ತುರುಪು ಕಟ್ಕೊಂಡಿದ್ಯಲ್ಲ? ಅಯ್ಯ, ನಾನೆಲ್ಲಮ್ಮಯ್ಯ ಕಟ್ಕೊಂಡ್ಲಿ, ಆ ಗೌರಿ ಅವಳಲ್ಲ, ಅವಳೇ ಕಟ್ಟಿದ್ದು. ಏನು ಗೌರಿ ಕಟ್ಟಿದ್ಲ? ಹ್ಞೂ, ಅವಳೇ ಕಟ್ಟಿದ್ದು. ಇನ್ನೇನು ಬರ್ತಾ ಇರ್ತಾಳಲ್ಲ ನಿಮ್ಮ ಅಣ್ಣನ ನೋಡಕ್ಕೆ ದಿನಕ್ಕೆ 3 ಸಲ ನೆಪ ಮಾಡ್ಕೊಂಡು. ಏನು ಗೌರಿ ಬರ್ತಾ ಇರ್ತಾಳ ಮನೆಗೆ? ಹ್ಞೂ ಕಣಮ್ಮ, ನನ್ನನ್ನು ನೋಡಕ್ ಬರ್ತೀನಿ ಅಂತ ಬರೋದು. ನೋಡಕ್ ಬರೋದೇ ಬ್ಯಾರ್ಯಾರನ್ನ ಹೇಳು. ಹೌದು. ಹ್ಞೂ ಕಣೆ, ಕಾಫಿ ಪುಡಿ ಬೇಕು, ಸಕ್ಕರೆ ಬೇಕು ಅಂತ ಬರ್ತಾನೆ ಇರ್ತಾಳಪ್ಪ. ಅದೇ ನಿಮ್ಮ ಅಣ್ಣ ಮನೇಲಿ ಇದ್ರೆ ಈ ಕಡೆ ತಿರುಗು ನೋಡಲ್ಲ. ನಿಮ್ಮ ಅಣ್ಣ ಇದ್ರೆ ಮಾತ್ರ ನೆಪ ಹುಡ್ಕೊಂಡು ಬರ್ತಾ ಇರ್ತಾಳೆ. ಹೇ ಕಳ್ಳ, ಏನೋ ಇದು? ಅಯ್ಯೋ ಸುಮ್ಮನೆ ಇರಮ್ಮ, ಅವಳಿಗೊಬ್ಳು ಮಾಡಕ್ಕೆ ಕೆಲಸ ಇಲ್ಲ, ಇನ್ನೇನಿಲ್ಲ, ಇನ್ನೇನು ಮಾಡ್ತಾಳೆ? ನಂಗೂ ಗೊತ್ತು ಅವಳು ಯಾಕೆ ಬರ್ತಾಳೆ ಅಂತ.
ಆಗೋ ಇಲ್ಲೇ ಬಂದ್ಲಲ್ಲ. ಏನ್ ಲಕ್ಷ್ಮಿ ಚೆನ್ನಾಗಿದ್ದೀಯಾ? ಗೌರಿ ನಾನ್ ಚೆನ್ನಾಗಿದ್ದೀನಿ, ನೀನ್ ಹೆಂಗಿದೀಯಾ? ಏನೋ ನೋಡಮ್ಮ, ನಮ್ ದೇವ್ರಿಟ್ಟಂಗಿದ್ದೀನಿ. ದೇವ್ರ? ಯಾವ ದೇವ್ರೆ ಲಕ್ಷ್ಮಿ? ಹೋಗೆ ಏನ್ ಕೇಳ್ತೀಯ? ನಿಂಗ್ ಗೊತ್ತಿಲ್ವೇನೆ? ಪಕ್ಕದಲ್ಲಿ ನಿಂತಿಲ್ವಾ ನನ್ ದೇವ್ರು? ಏ ಗೌರಿ, ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕಾಗಲ್ವಾ? ನನ್ನ ತಂಗಿ ಇವಾಗ ತಾನೇ ಮನೆಗೆ ಬಂದಿದ್ದಾಳೆ, ಅವಳಿಗೆ ಇಲ್ದೇ ಇರೋದೆಲ್ಲ ಹೇಳಿ ತಲೆ ಕೆಡಿಸ್ತೀಯಾ? ಅಯ್ಯೋ ನಂದೇನ್ ತಲೆ ಕೆಡಿಸ್ದೆ, ಇರೋದ್ನೇ ತಾನೇ ಹೇಳ್ತಾ ಇದ್ದೀನಿ. ಏ ಗೌರವ್ವ, ನೀನೆಲ್ಲಿರೋದ್ನ ಹೇಳ್ತಾ ಇದೀಯಾ? ಬರೀ ಬುಲ್ಡೆ ಬಿಡ್ತೀಯಾ? ಏ ಕೆಂಪ, ಬಾಯಿ ಮುಚ್ಕೊಂಡ್ ಕುತ್ಕೋ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ನಾನು ಮಾತಾಡ್ತಾ ಇದ್ದೀನಿ. ಜಾಸ್ತಿ ನುಲಿಬೇಡ, ನೆಲ ಬಿರುಕ್ಬಿಟ್ಟಾತು. ಲಕ್ಷ್ಮಿ, ನೀನ್ ಇವಳು ಕತೆ ಕತ್ಕೊಂಡ್ ಕುಟ್ಕೊಂಡ್ರಾಗಲ್ಲ, ಮೊದ್ಲು ನಡಿಯಮ್ಮ. ಯಾವಾಗ ತಿಂದಿದ್ದೇನೋ ಊಟ, ಮೊದ್ಲು ಸ್ನಾನ ಮಾಡಿ ಊಟ ಮಾಡಿ ನಡಿ. ಅಯ್ಯೋ ಅಣ್ಣ, ಟ್ರೈನಲ್ಲೇನ್ ಬರೋಣ, ನಾನು ಊಟ ಮಾಡಿದ್ದೀನಿ. ಪಾಪ ಗೌರಿ ಬಂದಿದ್ದಾಳೆ, ಇರು ಮಾತಾಡೋಣ. ಅಯ್ಯೋ ಅವಳು ಉಸ್ತಿ ಕಣಮ್ಮ, ಅವಳ ಹತ್ರ ಏನ್ ಮಾತಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರಪ್ಪ ನೋಡ್ರಪ್ಪ, ಕೇಳಿಸ್ಕೊಳ್ರಪ್ಪ, ನನ್ ಗಂಡ ಹೆಂಗ್ ಹೇಳ್ತಾವನೆ. ಏನು ಗಂಡನ? ಅತ್ತಿ ಆಯ್ತು ಕಣೆ ನಿಂದು. ಅಂದ್ರೆ ಮುಂದೆ ಗಂಡ ಆಗೋನು ಅಂತ. ಹೌದಾ? ಹಂಗಂದ ನಾನಂತೂ ಶಾಕೆ ಆಗೋಗ್ಬಿಟ್ಟೆ. ನಮ್ಮಣ್ಣ ನನಗೆ ಹೇಳ್ದೆ ಮದ್ವೆ ಆಗ್ಬಿಟ್ನ ಅಂತ. ಲೇ ಬಜಾರಿ, ನಾಚಿಕೆ ಮಾನ ಮರ್ಯಾದೆ ಒಂದ್ ಸ್ವಲ್ಪನ ಐತೇನೆ? ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಒಬ್ಬ ವಯಸ್ಸಿಗೆ ಬಂದಿರೋ ಗಂಡ್ ಮಗನ್ ಮುಂದೆ ಮದ್ವೆ ಆಗಿದ್ದೀನಿ ಅಂತೀಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಂಗೆ? ಏ ಕಾಗೆ ಮುತ್ಕಿ, ಸುಮ್ಮನ್ ಕುತ್ಕ. ಲಕ್ಷ್ಮಿ, ನಂದು ನಿಮ್ಮ ಅಣ್ಣಂದು ಏನಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣನೇ ಕಾಗೆ ಮುತ್ಕಿ ಕಣೆ. ನಾನ್ ಯಾವಾಗ್ಲೂ ಈ ಮನೆಗ್ ಬರ್ಲಿ ಏನ್ ಒಳ್ಳೆ ದುಶ್ಮನ್ ನೋಡ್ದಂಗ ಆಡ್ತಾಳೆ ಕಣೆ. ನಾನ್ ನಿಮ್ಮ ಅಣ್ಣನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ, ನಿಂಗೆ ಗೊತ್ತು ತಾನೆ? ಅಯ್ಯೋ ಗೊತ್ತು ಬಿಡಮ್ಮ, ಗೊತ್ತು. ಈ ಮುತ್ಕಿ ಕಾಡ್ದಿಂದ ನೆಮ್ಮದಿಯಾಗಿ ಮನೆಗೂ ಬಂದ್ ಹೋಗಕ್ಕಾಗಲ್ಲ. ಅಜ್ಜಿ, ಯಾಕಜ್ಜಿ ಪಾಪ ಅವಳಿಗೆ ಗೋಳಿಕಂತೀಯ? ಅಯ್ಯೋ ಸುಮ್ನೆ ಇರು ಲಕ್ಷ್ಮಿ, ಇವಳು ನೀನ್ ಅನ್ಕೊಂಡಿರಂಗಲ್ಲ. ಇವಳು ಏನಾನ ನಮ್ಮ ಮನೆಗೆ ಸೊಸೆಯಾಗಿ ಬಂದವಳೆ ಅಂದ್ರೆ ನಮ್ಮ ಮನೇನ ಮುಳುಗಿಸ್ಬಿಡ್ತಾಳೆ ಇವಳು ಅಂತವಳು. ಮುಳುಗ್ಸಲ್ಲ, ಮೊದ್ಲು ನಿಂಗೇನ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ. ಏಯ್, ಯಾಕನೆ ಹಂಗ್ ಮಾತಾಡ್ತಾ ಇದೀಯ ನೀನು? ಅಯ್ಯೋ ಸುಮ್ನೆ ಇರಿ ಅಣ್ಣ, ಸುಮ್ನೆ ಇರು. ಗೌರಿ, ನೀನು ಸ್ವಲ್ಪ ಸುಮ್ನೆ ಇರ್ತೀಯಾ? ಮತ್ ನೋಡಿ ಲಕ್ಷ್ಮಿ, ನಾನು ನಿಮ್ಮ ಅಣ್ಣನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದೀನಿ. ಎಲ್ಲರೂ ಹಿಂಗ್ ಮಾಡ್ತಾರಲ್ಲ, ನಂಗೆ ಎಷ್ಟು ಬೇಜಾರಾಗುತ್ತೆ ನೀನೇ ಹೇಳು. ನೀನೇನು ಚಿಂತೆ ಮಾಡ್ಬೇಡ. ನಮ್ಮ ಅಣ್ಣನ ಹೆಂಡ್ತಿನೂ ನೀನೆ, ಈ ಮನೆ ಯಜಮಾನಿನೂ ನೀನೆ, ನನ್ನ ಅತ್ತಿಗೆನೂ ನೀನೆ, ಆಯ್ತಾ? ನಾನು ಹೇಳಿದ್ಮೇಲೆ ಮುಗೀತು. ಅಲ್ಲ ಕಣಮ್ಮ, ಏನಮ್ಮ ಹೇಳ್ತಿದ್ಯಾ? ಹೋಗಿ ಇವಳು ಮದ್ವೆ ಆಗ್ತಾರ? ಇವಳು ಮದ್ವೆ ಆಗಕ್ಕಿಂತ ಯಾವ್ದಾದ್ರು ಹಾಳ್ಬಾಗ್ಬೇಕು ಬಿದ್ದು ಸಾಯೋದ್ ವಾಸಿ. ಸುಮ್ನೆ ಇರು. ಒಳ್ಳೆ ಗಂಡು ಬೀರಿ ಆಡ್ದಂಗ ಆಡ್ತಾಳೆ. ಇವಳೇನ್ ಹೆಣ್ಣ? ನನ್ನ ಮದ್ವೆ ಮಾಡ್ಕೊಂಡು ನೋಡು, ಒಂದೇ ವರ್ಷದಲ್ಲಿ ಮಗು ಕೊಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನನ್ನ ಹೆಣ್ಣ ಏನು ಅಂತ. ಲೇ ನಿನ್ನ ಹೆಣ್ಣು ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇರ್ಬೇಕು. ನಿನ್ಗೇನು ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ಯಾ ನೀನು. ಅಯ್ಯೋ, ನಿನ್ನ ಯಾವತ್ ನಾನು ಇಷ್ಟಪಡಕ್ ಶುರು ಮಾಡಿದ್ನೋ ಅವತ್ತೇ ಎಲ್ಲ ಬಿಟ್ಟಾಯ್ತು. ಎಲ್ಲ ನಿನ್ನ ಕೈಯೇ ಕೊಟ್ಬಿಟ್ಟಿದ್ದೀನಿ. ಏ ಶಂಕರ, ನಡಿಯೋ, ಹೋಗಿ ಇವಳು ಮಾತು ಕತ್ಕೊಂಡ್ ಕೂತಿದ್ಯಾ ನೀನು. ಮೊದ್ಲು ಮಗಿನ ಒಳಿ ಕರ್ಕೊಂಡ್ ನಡಿ, ಪಾಪ ಯಾವಾಗ ಊಟ ಮಾಡಿತ್ತೋ ಏನೋ. ಏ ಲಕ್ಷ್ಮಿ, ನಡಿಯಮ್ಮ ಒಳಗಡೆ. ಗೌರಿ, ಬಾ ಒಳಗಡೆ ಹೋಗೋಣ, ಬಾ. ನಡಿಯೇ ಹೋಗೋಣ, ಅದಕ್ಕೇನು ನನ್ ಮನೆಗ್ ನಾನ್ ಬರಕ್ಕೆ ಯಾರ್ ಪರ್ಮಿಷನ್ ಕೇಳ್ಬೇಕು? ನಡಿ ಹೋಗೋಣ. ಅಲ್ಲ ಕಣೆ ಗೌರಿ, ಅಣ್ಣನ್ಗೆ ಈ ತರ ಎಲ್ಲ ಮಾತಾಡೋದು ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ, ಮತ್ತ್ಯಾಕೆ ಮಾತಾಡ್ ಬೈಸ್ಕೊಂತೀಯ? ನಿಮ್ಮ ಅಣ್ಣ ಕೋಪದಲ್ಲಿ ತುಂಬಾ ಮುದ್ದ ಕಾಣ್ತಾನೆ ಕಣೆ, ಅವನಿಗೆ ಕೋಪ ಬರ್ಸ್ಬೇಕು ಅಂತಾನೆ ನಾನು ಹಂಗ್ ಮಾತಾಡೋದು. ಲೇ ಬಜಾರಿ, ಎಲ್ಲಿಗೆ ಹೋಗ್ತಾ ಇದೆಯಾ? ನಿಂತ್ಕಳೆ. ಏ ಹೋಗೆ ಕಾಗೆ ಮುತ್ಕಿ, ಎಲ್ಲಾ ತಲೂ ಖಾ ಅಂತ ಬಂದ್ಬಿಡ್ತೀಯಲ್ಲ. ನೀನ್ ನಡಿ ಲಕ್ಷ್ಮಿ, ಹೋಗೋಣ. ಸರಿ ನಡಿ.